ಬೆಳಗಾವಿ ಪತ್ನಿ ಅನೈತಿಕ ಸಂಬಂಧಕ್ಕೆ ನಿಂಗಪ್ಪನ ಕೊಲೆ. ಧರ್ಮಸ್ಥಳ ಸಂಘದಲ್ಲಿ ಸಾಲ ಕೊಡಿಸುವ ಕೆಲಸ ಮಾಡುತ್ತಿದ್ದ ನೀಲಮ್ಮನ ಅನೈತಿಕ ಸಂಬಂಧಕ್ಕೆ ಆಕೆಯ ಪತಿ ನಿಂಗಪ್ಪನನ್ನು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾಳೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೈಲ್ಹೊಂಗಲ್ ತಾಲೂಕಿನ ವನ್ನೂರು ಗ್ರಾಮದ ನಿಂಗಪ್ಪ ಪತ್ನಿ ನೀಲಮ್ಮ ತನ್ನ ಪ್ರಿಯಕರನೊಂದಿಗೆ ಸೇರಿ ಪತಿಯನ್ನು ಕೊಲೆ ಮಾಡಿಸಿದ್ದಳು ಎಂದರು. ಇವರಿಬ್ಬರು ಕೂಡ ಈ ಧರ್ಮಸ್ಥಳ ಮಂಜುನಾಥೇಶ್ವರ ರೂರಲ್ ಡೆವಲಪ್ಮೆಂಟ್ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾರು? ಮಹೇಶ್ ಮತ್ತು ನೀಲಮ್ಮ. ಇವರಿಬ್ಬರು ಒಬ್ಬರಿಗೊಬ್ಬರಿಗೆ ಪರಿಚಯ ಧರ್ಮಕ್ಕೆ ಈ ಒಂದು ಘಟನೆಗೆ ಕಾರಣ ಆಗಿದೆ. ನೀಲಮ್ಮ ಮತ್ತು ಮಹೇಶ್ ಈ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಸ್ಥೆಯನ್ನು ಯಲ್ಲಪ್ಪ ಅನ್ನೋನ ಮನೆಯಲ್ಲಿ ಬಾಡಿಗೆಗೆ ನಡೆಸ್ಕೊಳ್ತಾರೆ. ಸೊ ಹಾಗಾಗಿ ಯಲ್ಲಪ್ಪನ ಬಗ್ಗೆ ಗೊತ್ತಿರುತ್ತೆ. ಮತ್ತು ಯಲ್ಲಪ್ಪನ ಮೇಲೆ ಈ ಮುಂಚೆ ಪೊಲೀಸರ ಮೇಲೆ ಒಂದು ಅಟ್ಯಾಕ್ ಮಾಡಿರ್ತಕ್ಕಂಥ ಕೇಸ್ ಇರೋದು ಕೂಡ ಅವರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ವ್ಯಕ್ತಿನೇ ಸೂಕ್ತ ಈ ಕೆಲಸಕ್ಕೆ ಅಂತ ಅಂದ್ಕೊಂಡು ಅವರು ಸುಮಾರು 1,50,000 ನಾವು ನಿಮಗೆ ಕೊಡ್ತೀವಿ, ಅದನ್ನು ತೆಗೆದುಕೊಂಡು ಮನೆಯನ್ನು ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಆ ಒಪ್ಪಂದದ ಪ್ರಕಾರವಾಗಿ 70,000 ರೂಪಾಯಿಯನ್ನು ಇವರಿಬ್ಬರು ಸೇರಿ ಎಲ್ಲ ನಮಗೆ ಆಲ್ರೆಡಿ ಕೊಟ್ಟಿರ್ತಾರೆ. 17ನೇ ತಾರೀಕಿಗೆ ಏನು ಸಂಜೆ ರಾತ್ರಿ ನೀವು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾರೆ, ಮನೆಯಿಂದ ಹೊರಗಡೆ ಹಾಕ್ತಾರೆ. ಹಾಕಿದ ಮೇಲೆ ಇವಳು ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಇವತ್ತು ರಾತ್ರಿ ಅವನು ಹೊರಗಡೆ ಮಲಗಿರ್ತಾನೆ, ಇದು ಸರಿಯಾದ ಸಮಯ ಆದಮೇಲೆ ಹಲ್ಲೆ ಮಾಡಲಿಕ್ಕೆ. ಆ ಪ್ರಕಾರವಾಗಿ ಯಲ್ಲಪ್ಪ ಅವತ್ತು ರಾತ್ರಿ ಬಂದವನ್ನೇ ತನ್ನ ಜೊತೆ ಒಂದು ಕೊಡ್ಲಿಯನ್ನು ತೆಗೆದುಕೊಂಡು ಬಂದಿರ್ತಾರೆ. ಆ ಕೊಡ್ಲಿಯಿಂದ